Prashant sir, I think we can start. Okay, yeah, welcome to the session number 3. So we will be starting with Nanya Shastra. Nanya, as we know, what is Nanya? Means coins. In earlier days, these Nanyas were made out of Suvarna, Rajata, Tamra. What is that? Suvarna ಅಂತಂದ್ರೆ ಚಿನ್ನ, ರಜತ ಅಂತಂದ್ರೆ ಬೆಳ್ಳಿ, gold, silver and bronze. ವೆರಿ ಗುಡ್. ಸೊ ಆ ಕಾಯಿನ್ಸ್ ಯೂಸ್ ಮಾಡ್ತಾ ಇದ್ರು ಮುಂಚೆ. ಆ ಕಾಯಿನ್ಸ್ ಇಟ್ಕೊಂಡು ಅದರಲ್ಲಿ ಶಾಸ್ತ್ರಗಳು ಹೇಳ್ತಾ ಇದ್ರು. ದಟ್ಸ್ ವೈ ವಿ ಆರ್ ಕಾಲಿಂಗ್ ಇಟ್ ಆಸ್ ಎ ಟ್ರೆಡಿಷನಲ್ ಟೆಕ್ನಿಕ್ಸ್. ಇಟ್ ಲುಕ್ಸ್ ವೆರಿ ಸಿಂಪಲ್ ಬಟ್ ವೆರಿ ಎಫೆಕ್ಟಿವ್. ಇಟ್ ಇಸ್ ನಾಟ್ ಎ ಕಿಡ್ಸ್ ಆಕ್ಟ್, ಓಕೆ, ಬಟ್ ಇಟ್ ಇಸ್ ವೆರಿ ವೆರಿ ಎಫೆಕ್ಟಿವ್. ಸೊ ವಿ ಆರ್ ಟರ್ಮ್ ದಟ್ ಆನ್ ಆಸ್ ನಾಣ್ಯ ಶಾಸ್ತ್ರ ಮೆಥಡ್ 1. ವಿಲ್ ಸಿ ವಾಟ್ ಇಸ್ ದಟ್ ನಾಣ್ಯ ಶಾಸ್ತ್ರ ಮೆಥಡ್ 1. ಸಿ ಕಾಯಿನ್ ಸ್ಪೀಕ್. ನಾಣ್ಯಗಳು ಮಾತಾಡತ್ವೆ ಅಂತ ಅಂದ್ರೆ ಲಿಟ್ರಲ್ ಆಗಿ ಎದ್ಬಿಟ್ಟು ಹಲೋ ನನ್ನ ಹೆಸರು ಇದು ಅಂತೆಲ್ಲ ಹೇಳೋದಂತಲ್ಲ, ಬಟ್ it will give some results. That's what we call it as coins speak. See, this first method is about taking 9 coins. 9 coins of 1 rupee denomination. 1 rupee, 1 rupee ಎಷ್ಟು ತಗೊಳ್ಬೇಕು? 9 ಕಾಯಿನ್ ತಗೊಳ್ಳಿ. 9 ಕಾಯಿನ್ ತಗೊಳ್ಳಿ. 1 rupee denomination. ಅದರಲ್ಲಿ ಫ್ರಂಟ್ ಬ್ಯಾಕ್ ಇರುತ್ತೆ. ಫ್ರಂಟ್ it is called as tail. 1, there will be number 1. There will written the denomination RUPE, rupee, 1 rupee value. Back side it is called as Ashoka symbol, right? This is called as Ashoka pillar symbol irutte. Lions, 4 lion head. So that is called as head. So we know about tail and we know about head. So we need to take how many coins? Totally 9 coins we have to take. How many denomination? 1 rupee denomination of 9 coins we have to take. Then after that, what you have to do, before taking that 9 coins, you have to spread one red velvet color cloth. Why red velvet color cloth or red cloth? It might be velvet cloth or it might be plain cotton cloth. ಕುಪ್ಸದ ಬಟ್ಟೆ ಅಂತಾರಲ್ಲ, ಅದನ್ನು ಉಪಯೋಗಿಸಬಹುದು. ಬಟ್ ಅದು ಕಲರ್ ರೆಡ್ ಆಗಿರ್ಬೇಕು. ಏನಕ್ಕೆ ಅಂದ್ರೆ ಅದು ನಮಗೆ ಕರೆಕ್ಟ್ ಆಗಿ ಆನ್ಸರ್ಸ್ ಕಾಣುತ್ತವೆ. ಕೌಡೆ ಹಾಕೋರು ಕರೆಕ್ಟ್ ಆಗಿ ನಮಗೆ ಇಂಡಿಕೇಶನ್ಸ್ ಕಾಣುತ್ತೆ. ಅದನ್ನು ಅಷ್ಟೇ ನೀಟಾಗಿ ಒಗದಿ ಹೊಸ ತಂದಿದ್ರೆ ದೇವರ ಹತ್ರ ಇಟ್ಟು ಅದನ್ನ ಪೂಜೆ ಮಾಡಿ ಆಮೇಲೆ ಅದನ್ನ ಬರೀ ಪೂಜೆ ಕಾರ್ಯಕ್ಕೋಸ್ಕರ ಬಳಸಬೇಕು. ಎನಿ ಟೈಮ್ ಯು ಹ್ಯಾವ್ ಟು ಕೀಪ್ ದಟ್ ಇನ್ ದಿ ಟೆಂಪಲ್ ಇನ್ ಯುವರ್ ಹೌಸ್, ಓಕೆ, ನಿಯರ್ ದಿ ಗಾಡ್. ಪ್ರೇ ಟು ಗಾಡ್. ಕೀಪ್ ದಿ ನೀಟ್ ಕ್ಲಾತ್. ಡೋಂಟ್ ಯೂಸ್ ದಿ used one, dirty cloths and all. So it should be neat and a good and a new cloth. Okay, on that cloth, spread the cloth and on that write a star. ಆ ಒಂದು ಬಟ್ಟೆ ಹಾಸಿರ್ತೀರಲ್ಲ, ನಾನು ನೋಡ್ತೀನಿ ಇವಾಗ ಹೇಗ್ ಮಾಡೋದು ಅಂತ. ನೋಡಿ, ಈ ತರ ಬಟ್ಟೆ ಹಾಸಿರ್ತೀರ, ಕೆಂಪು ಬಟ್ಟೆ, ಅದ್ರ ಮೇಲೆ ಒಂದು ನಕ್ಷತ್ರ ಮಂಡಲ ಬರಿಬೇಕು ನೀವು. ಯಾವ್ದು ನಕ್ಷತ್ರ ಮಂಡಲ? ಅವಾಗ್ಲೇ ಹೇಳ್ದೆ, ಹಿಂಗೆ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ ಅಂತ ಈಗ ಒಂದು ಸ್ಟಾರ್ ಮಂಡಲ ಹಾಕ್ಬೇಕು. ಪೆನ್ನು ಪೆನ್ಸಿಲ್ ಇಂದ ಏನು ಬೇಡ, ಅದು ಬರೀ ಉಂಗುರದ ಬೆರಳಿಂದ ಸುಮ್ಮನೆ ಬೆರಳನ್ನ ಅದ್ರ ಮೇಲ್ಗಡೆ ಆಡಿಸ್ಬೇಕು. ಏನಕ್ಕೆ ಅಂದ್ರೆ ಅದು ಪವರ್, ಮಂತ್ರದ ಪವರ್ ಆ ಒಂದು ಇದ್ರ ಮೇಲೆ ಕುತ್ಕೊಳ್ಳುತ್ತೆ, ಆ ಬಟ್ಟೆ ಮೇಲೆ ಕುತ್ಕೊಳ್ಳುತ್ತೆ. ನಿಮ್ಗೆ ಆನ್ಸರ್ಸ್ ಕರೆಕ್ಟ್ ಆಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅದು ಮಾಡಿ. ಆಮೇಲೆ ಏನ್ ಮಾಡ್ಬೇಕು? ಯು ಹ್ಯಾವ್ ಟು ಟೇಕ್ ದಿಸ್ 9 coins. ದೆನ್ ಯು ಹ್ಯಾವ್ ಟು ಪ್ರೇ ಟು ದ ಗಾಡ್. ಆಫ್ಟರ್ ದಟ್ ಯು ಹ್ಯಾವ್ ಟು ಡೈಸ್ ಇಟ್. ಚೆನ್ನಾಗಿ ಕುಲುಕ್ಬೇಕು. ಕುಲುಕ್ಬಿಟ್ಟು ಒಂದು 6 ಇಂಚು 9 ಇಂಚು ಮೇಲ್ಗಡೆಯಿಂದ ಬಿಡ್ಬೇಕು. ಕೆಳಗಡೆಯಿಂದ ಬಿಟ್ರೆ ಏನಾಗುತ್ತೆ ಗೊತ್ತಾ? ಒಂದು ಕಾಯಿನ್ ಮೇಲೆ ಒಂದು ಕಾಯಿನ್ ಕುತ್ಕೊಂಡ್ಬಿಡುತ್ತೆ. ನಿಮ್ಗೆ ಸರಿಯಾಗಿ ಗೊತ್ತಾಗೋದಿಲ್ಲ. ಅರ್ಥ ಆಯ್ತಾ? ಯು ಹ್ಯಾವ್ ಟು ಪ್ರಾಕ್ಟೀಸ್ ದಿಸ್ ಬಿಫೋರ್ ಗಿವಿಂಗ್ ದ ಪ್ರಿಡಿಕ್ಷನ್ಸ್ ಟು ಅದರ್ಸ್. ಸೊ 9 ಇಂಚ್, ಅಟ್ಲೀಸ್ಟ್ 6 to 9 ಇಂಚ್ ಎತ್ಬಿಟ್ಟು ಮೇಲ್ಗಡೆಯಿಂದ ಕುಲ್ಕಿ ಬಿಡಬೇಕು. ಅಂಡ್ ದಿ ಸೈಜ್ ಆಫ್ ದ ಕ್ಲಾತ್ ಆಲ್ಸೋ ಶುಡ್ ಬಿ ಬಿಗ್ಗರ್. ಇಲ್ಲ ಅಂತಂದ್ರೆ ಬಟ್ಟೆಯಿಂದ ಆಚೆ ಕೊಟ್ಟೋಗುತ್ತೆ ಕಾಯಿನ್ಸ್. ಸೊ ಹಾಗಾಗಿ ದೊಡ್ಡ ಕ್ಲಾತ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿ 9 ನಾಣ್ಯಗಳನ್ನು ತಗೊಳ್ಳಿ, 1 ರೂಪಾಯಿದು. ಚೆನ್ನಾಗಿ ಕೈಗೆ ಕುಲುಕಿ ಒಂದು 9 ಇಂಚು 6 ಇಂಚು 9 ಇಂಚು ಮೇಲ್ಗಡೆಯಿಂದ ಕುಲುಕುತ್ತಾನೆ ಬಿಡಬೇಕು. ಬಿಟ್ರೆ ಹೇಗೆ ಬರುತ್ತೆ? ಈ ರೀತಿ ಅಲ್ಲಿ ಇಲ್ಲಿ ಬೀಳುತ್ತೆ. ಅರ್ಥ ಆಯ್ತಾ? ಇಲ್ಲಾಂದ್ರೆ ಒಂದು ನಾಣ್ಯದ ಮೇಲೆ ಒಂದು ಬೀಳುತ್ತೆ. ಅಕಸ್ಮಾತ್ ಏನ ಬಿತ್ತು ಅಂದ್ರೂ ಕೂಡ ನೀವು ಅದನ್ನ ನೋಡ್ಕೋಬೇಕು, ಹೆಡ್ ಇದೆಯಾ ಟೈಲ್ ಇದೆಯಾ ಅಂತ. ನಮ್ಮ ಲೆಕ್ಕಕ್ಕೆ ನಾವು ಹೆಡ್ ಮಾತ್ರ ತಗೋತೀವಿ. ಅರ್ಥ ಆಯ್ತಾ? ನಮ್ಮ ಲೆಕ್ಕಕ್ಕೆ ನಾವ್ ಏನಿದೆ ತಲೆ ಅದನ್ನ ಮಾತ್ರ ತಗೋತೀವಿ, ಹೆಡ್ ಮಾತ್ರ ತಗೋತೀವಿ. ಅರ್ಥ ಆಯ್ತಾ? ಎಷ್ಟು ಸತಿ ಕುಲುಕ್ಬೇಕು? ಕುಲುಕೋದು ಎಷ್ಟು ಸತಿನ ಕುಲುಕಿ ಹಾಕೋದು 3 ಸತಿ ಹಾಕ್ಬೇಕು. 1 ಸತಿ ಕುಲುಕ್ಬಿಟ್ಟು ಹಾಕ್ತೀರಾ, ಎಷ್ಟು ನಂಬರ್ ಆಫ್ ಹೆಡ್ಸ್ ಒಂದ್ ಕಡೆ ಬರ್ಕೊಳ್ಳಿ ಫಸ್ಟ್ ಅಂತ. ಅದು ಏನಾಗುತ್ತೆ?
ಫಸ್ಟ್ ಟೈಮ್ ಬರೋದು ಪಾಸ್ಟ್ ಆಗುತ್ತೆ, ಹಿಂದಿನ ಜನ್ಮ, ನಾಟ್ ಹಿಂದಿನ ಜನ್ಮ. ನಾವು ಇರೋ ಸ್ಥಿತಿಗಿಂತ ಹಿಂದಿನ ಸ್ಥಿತಿ ಚೆನ್ನಾಗಿರ್ಬೋದು. ಅಂದ್ರೆ ಒಂದು ತಿಂಗಳ ಹಿಂದೆ ನಮ್ ಪರಿಸ್ಥಿತಿ ಹೇಗಿದೆ, ಇವಾಗ ಅಂದ್ರೆ ಒಂದು ತಿಂಗಳು ಪರಿಸ್ಥಿತಿ ಹೇಗಿದೆ, ಫ್ಯೂಚರ್ ಅಂತಂದ್ರೆ ಮುಂದಿನ ಒಂದು ತಿಂಗಳು ಹೇಗಿರುತ್ತೆ ಅಂತ ತೋರ್ಸ್ಕೊಡುತ್ತೆ ಇದು ನಾಣ್ಯಗಳು. ಅರ್ಥ ಆಯ್ತಾ? ಸೊ ಹಾಗಾಗಿ 3 ಸತಿ ಕಾಯಿನ್ ಹಾಕ್ಬೇಕು. ಆಮೇಲೆ ಇದು ರಿಸಲ್ಟ್ಸ್ ಬರುತ್ತೆ, 3 ಸತಿನ ನೋಡ್ಕೋಬೇಕು, ನೋಡ್ಕೊಂಡು ಹಾಕೋಬೇಕು. ಹೇಗೆ ಅಂತ ನೋಡೋಣ. ಡೋಂಟ್ ಗೆಟ್ ಕನ್ಫ್ಯೂಸ್, ಇಟ್ ವೆರಿ ಸಿಂಪಲ್. ನೋಡಿ 9 ಕಾಯಿನ್ ತಗೊಳ್ಳಿ. ಎಷ್ಟಿದೆ ನೋಡಿ, 1 2 3 4 5 6 7 8 ಪ್ಲಸ್ 1 9 ಕಾಯಿನ್ ತಗೋತೀರಾ. 9 ಕಾಯಿನ್ಸ್ ಯು ಹ್ಯಾವ್ ಟೇಕನ್. ಸಣ್ಣ ಕುಲುಕ್ಬಿಟ್ಟು ಹಾಕಿ ನೋಡಿ. ಇವಾಗ ಎಣಿಸಿ ನಂಬರ್ ಆಫ್ ಹೆಡ್ಸ್. ರಿಮೆಂಬರ್, ಡೋಂಟ್ ಗೋ ಫಾರ್ ಟೈಲ್ಸ್, ಓಕೆ, ಆಲ್ವೇಸ್ ಗೋ ಫಾರ್ ಹೆಡ್ಸ್. ಅಶೋಕ ಚಿತ್ರ ನೋಡಿ, 1 2 3 4 5. What is the result? You come here, 0 1 2 3 4 5. What is 5? Success. That means something good has happened. Okay, again you have to first 5 has come. ಬರ್ಕೊಳ್ಳಿ, 5 ಅಂತ ಬರ್ಕೊಳ್ಳಿ ಒಂದ್ ಕಡೆ. Next again you have to dice it. Now how much you have got? 1 2 3. Now the count has come 3. Okay, again you dice it. Third time you count how much it has come. For example, first time when you have dice it, you have come, the total number of heads is 5. Second time the number is 3. Third time the number is 8. Okay, simple. So first time always represents your past. That means 1 month behind the present time. Second is present. That means this one time from today onwards, 1 month, how it will be, whether success will be there or failure will be there, that you can make it out. Next, third, after 1 month, how will be the future? So 3 ಸತಿ ಡೈಸ್ ಮಾಡ್ಬೇಕು. ಅರ್ಥ ಆಯ್ತಲ್ಲ? ತುಂಬಾ ಸಿಂಪಲ್ ಮೆಥಡ್ ಇದು. ಬಟ್ ಕಾಯಿನ್ಸ್ ಎಲ್ಲ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಹುಣಸೆ ಹಣ್ಣು ನಿಂಬೆ ಹಣ್ಣು ಹಾಕೊಂಡೆಲ್ಲ ಚೆನ್ನಾಗಿ ತೊಳಿಬೇಕು. ಅದನ್ನ ಚೆನ್ನಾಗಿ ತೊಳೆದು ಉಜ್ಜಿ ಮಾಡಿ ನೀಟಾಗಿ ಇಟ್ಕೋಬೇಕು. ಒಂದು ತಾಮ್ರದ ಚೆಂಬಲ್ಲಿ ನೀಟಾಗಿ ಹಾಕಿ ಅದನ್ನ ನಾವು ಅಕ್ಷತೆ ಜೊತೆ ಹಾಕಿ ಇಟ್ಕೋಬೇಕು ಇದನ್ನ. ಅರ್ಥ ಆಯ್ತಾ? ಸೊ ಡೋಂಟ್ ಯೂಸ್ ದ ಕಾಯಿನ್ಸ್ ಇಮಿಡಿಯೇಟ್ಲಿ, ಇಟ್ ಹ್ಯಾಸ್ ಟು ಬಿ ಪ್ಯೂರಿಫೈಡ್. ಅಂಡ್ ವಿ ವಿಲ್ ಎಕ್ಸ್ಪ್ಲೈನ್ ಹೌ ಟು ಪ್ಯೂರಿಫೈ ಆಲ್ ದೀಸ್ ಮೆಥಡ್ಸ್. ಓಕೆ, ವಿಲ್ ಟೆಲ್ ಯು, ಡೋಂಟ್ ವರಿ. ಸೊ ನೌ ಯು ಅಂಡರ್ಸ್ಟ್ಯಾಂಡ್ ದಿಸ್ ನಾಣ್ಯ ಶಾಸ್ತ್ರ ಫಸ್ಟ್ ಮೆಥಡ್. ಸೊ ಎಷ್ಟತಿ ಟೇಕ್ 9 coins, then 3 times you put it, and each time write down the numbers. 5. Second time you count, it has come 3. Third time you put, it has come 8. So 5 3 8. Now 5 is past, 3 is present, 8 is future. Now 5, see first is 5 ಅಲ್ವಾ? ಏನ್ ಬಂದಿದೆ? ಸಕ್ಸಸ್ ಅಂತ ಬಂದಿದೆ. ಅಂದ್ರೆ ಓದ್ ತಿಂಗಳೆಲ್ಲ ನಿಮ್ದು ಚೆನ್ನಾಗಿ ನಡೀತಾ ಇತ್ತು ಅಂತ. ಸೆಕೆಂಡ್ ಟೈಮ್ ಪ್ರೆಸೆಂಟ್, ದಟ್ ಮೀನ್ಸ್ ಸಕ್ಸಸ್ಫುಲ್ ಆಗಿರುತ್ತೆ, ಅಂದ್ರೆ ಈ ಒಂದು ತಿಂಗಳು ಸಕ್ಸಸ್ಫುಲ್ ಆಗಿರುತ್ತೆ. Then third 8, it will be unsuccessful. That means there will be some difficulty. Unsuccessful ಅಂತಂದ್ರೆ there will be some difficulty which you have to face in the future. That's what it means. Understood? Very simple method. So this is 9 coins method. Any questions you have here before we get into next thing? Any questions? Hope it is very simple and very clear. Yes sir, no question. Yeah, okay. Next we will get into the next method. Next is Nanya Shastra method 2. Here how many coins you have to take? You have to take 25 coins of 1 rupee, of same size. Okay, this is very important. 25 ಕಾಯಿನ್ಸ್ ತಗೋಬೇಕು. ಎಷ್ಟು ರೂಪಾಯಿದು? 1 ರೂಪಾಯಿ ಕಾಯಿನ್. ಎಷ್ಟು ತಗೋಬೇಕು? 25 ತಗೋಬೇಕು. ಸೇಮ್ ಸೈಜ್ ತಗೋಬೇಕು. ಅರ್ಥ ಆಯ್ತಾ? ಸೊ ದಟ್ ಯು ಕ್ಯಾನ್ ಹ್ಯಾಂಡಲ್ ಇಟ್ ವೆರಿ ಸೇಫ್ಲಿ. ಇದಕ್ಕೂ ಅಷ್ಟೇ, ಫಸ್ಟ್ ವಾಟ್ ಯು ಹ್ಯಾವ್ ಟು ಡೂ, ಪುಟ್ ದಿ ರೆಡ್ ಕಲರ್ ಕ್ಲಾತ್. ಐ ಯೂಸ್ ಆಲ್ವೇಸ್ ವೆಲ್ವೆಟ್ ಕ್ಲಾತ್. ಓಕೆ, ಈ ದೇವ್ರ ಹತ್ರ ಇಟ್ಬಿಟ್ಟಿರ್ತೀನಿ ಯಾವಾಗ್ಲೂ. ಯಾರನ್ನ ಶಾಸ್ತ್ರ ಕೆಳಗೆ ಬಂತು ಅಂದ್ರೆ ಮಾತ್ರ ನಾಸ್ಕೊಂಡು ನಮ್ಗೆ ಯಾವ ಮೆಥಡ್ ಈಸಿ ಆಗುತ್ತೋ ಆ ಮೆಥಡ್ ಅಲ್ಲಿ ನಾನು ಕೇಳ್ತೀನಿ. ಕೆಲವರು ಕೇಳ್ತಾರೆ ಕಾಯಿನ್ ಮೆಥಡ್ ಅಲ್ಲೇ ಹೇಳಿ ಅಂತ, ಕೆಲವರು ಕೇರಳ ಮೆಥಡ್ ಹೇಳಿ ಅಂತ ಹೇಳ್ತಾರೆ, ಕೆಲವರು ಕೌಡೆಯಲ್ಲೇ ಹೇಳಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇಫ್ ಪೀಪಲ್ ನೋಸ್ ಅಬೌಟ್ ದಿಸ್ ಶಾಸ್ತ್ರಾಸ್, they will ask particular shastras to be used. Otherwise we can go on our choice. All 6 methods I'll teach you.
then based on that you can choose. This is very simple method. 25 coins you have to take. ಇಲ್ಲಿ ನೋಡಿ ಎಲ್ಲಾ ಕಾಯಿನ್ಸ್ ಸೇಮ್ ಒಂದೇ ತರ ಇದೆ, ಕರೆಕ್ಟಾ? 25 ಕಾಯಿನ್ ತಗೊಂಡಿದ್ದೀನಿ, ಸೈಜು ಸೇಮ್ ಇದೆ, ಆಲ್ಮೋಸ್ಟ್ ಮೆಥಡ್ ನೋಡಿ, ಪ್ರಿಂಟಿಂಗು ಅಷ್ಟೇ ಆಲ್ಮೋಸ್ಟ್ ಸೇಮ್ ಇದೆ. ಕೆಲವೊಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಬಟ್ ಸೇಮ್ ಸೈಜ್ ತಗೊಳ್ಳಿ, ₹1. ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ 9 ಮೆಥಡ್ ಅಲ್ಲಿ ಆಲ್ವೇಸ್ ರಿಮೆಂಬರ್, ಇನ್ 9 ಮೆಥಡ್ಸ್ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ವಿಲ್ ಕಮ್. 9 ಕಾಯಿನ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಬರುತ್ತೆ. ಬಟ್ ಇಲ್ಲಿ 25 ಕಾಯಿನ್ ಅಲ್ಲಿ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಬರಲ್ಲ. ನೀವು ಕುಲುಕಿ 9 ಇಂಚ್ ಮೇಲ್ಗಡೆಯಿಂದ ಹಾಕಬೇಕು. ಆ ರೆಡ್ ಬಟ್ಟೆ ಏನಿರುತ್ತೆ ಅದು ತುಂಬಾ ಅಗಲವಾಗಿ ದೊಡ್ಡದಾಗಿ ಇರಬೇಕು, ಅರ್ಥ ಆಯ್ತಾ? ಏನಕ್ಕೆ? ಆ ಕುಲುಕಿ ಹಾಕಿದಾಗ ಕಾಯಿನ್ಸ್ ಓಡೋಗುತ್ತೆ, ಓಡೋಗೋ ತರ ಆಗ್ಬಾರ್ದು. ಎಸ್ ಹೇಮಂತ್? ಇಲ್ಲ ಅವರು ಇವಾಗ ಜಾಯಿನ್ ಆದ್ರು ಅನ್ಸುತ್ತೆ. ಹೌದಾ? ಅದು ಡಿಸ್ಕನೆಕ್ಟ್ ಆಯ್ತು, ಜಾಯಿನ್ ಆಯ್ತು ತಿರ್ಗಾ. ಓಕೆ ಸರ್, ನೋ ಪ್ರಾಬ್ಲಮ್ ಸರ್, ಥ್ಯಾಂಕ್ ಯು. ಸೊ ಅದು ರೆಡ್ ಕಲರ್ ಕ್ಲಾತ್ ದೊಡ್ಡದಾಗಿ ಹಾಕೊಡ್ಬೇಕು. ಅದ್ರ ಮೇಲೆ ಏನ್ ಬರೀಬೇಕು ನೆನ್ಪಿದೆ ಅಲ್ವಾ? ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಂ ಹಯಗ್ರೀವಂ ಉಪಾಸ್ವಯೇ ಅಂತ ಮಂತ್ರ ಹೇಳ್ಕೊಂಡು ರೈಟ್ ಸ್ಟಾರ್ ಅಂದ ಹೋಲಿ ಕ್ಲಾತ್. ಹೋಲಿ ಕ್ಲಾತ್ ಅಂತ ನಾನು ಇಲ್ಲಿ ಏನ್ ಹಾಕಿದೀನಿ ಅದು ರೆಡ್ ಕಲರ್ ಕ್ಲಾತೆ ಹಾಕ್ಬೇಕು. ಏನಕ್ಕೆ ಅಂತಂದ್ರೆ ಅಮ್ಮನವ್ರಿಗೆ ತುಂಬಾ ಇಷ್ಟ, ಪಾರ್ವತಿಗೆ ಅದು ಕೆಂಪು ಕಲರ್ ಅಂದ್ರೆ ತುಂಬಾ ಇಷ್ಟ, ಕುಂಕುಮ, ಅದಕ್ಕೋಸ್ಕರ ರೆಡ್ ಕಲರ್ ಕ್ಲಾತೆ ಯೂಸ್ ಮಾಡಬೇಕು. ಆಮೇಲೆ ಅದ್ರ ಮೇಲ್ಗಡೆ ಉಂಗ್ರದ ಬೆರಳು, ಉಂಗ್ರ ಹಾಕೋತೀವಲ್ಲ ನಾವು, ಬೆರಳು ಎಂಗೇಜ್ಮೆಂಟ್ ಆಗ್ಬೇಕಾರೆ ಆ ಬೆರಳಿನಿಂದ ಆ ನಕ್ಷತ್ರ ಮಂಡಲವನ್ನು ಬರೀಬೇಕು. ಅದ್ರ ಮೇಲೆ ಬರೆದಿ 25 ಕಾಯಿನ್ ಕೈಯಲ್ಲಿ ತಗೊಂಡು ಚೆನ್ನಾಗಿ ಕುಲುಕ್ಬೇಕು. ಚೆನ್ನಾಗಿ ಕುಲುಕ್ಬಿಟ್ಟು 9 ಇಂಚ್ ಮೇಲಿಂದ ಬಿಡ್ಬೇಕು. ಒಂದು ಕಾಯಿನ್ ಮೇಲೆ ಒಂದು ಕುತ್ಕೊಂಡಂಗೆ ಬಿಡಬಾರ್ದು, ಅರ್ಥ ಆಯ್ತಾ? ಆದಷ್ಟು ಸ್ಪ್ರೆಡ್ ಮಾಡಿ ಬಿಡ್ಬೇಕು. ಅಕಸ್ಮಾತ್ ಒಂದ್ರ ಮೇಲೆ ಒಂದು ಕುತ್ಕೊಂಡ್ರು ಕೂಡ ನೀವು ಅದನ್ನ ಚೆಕ್ ಮಾಡ್ಕೊಳ್ಳಿ, ಹೆಡ್ ಬಂದಿದ್ಯಾ ಟೈಲ್ ಬಂದಿದ್ಯಾ, ಬಿಡಿಸ್ಕೋಬಹುದು, ಏನು ತೊಂದರೆ ಇಲ್ಲ, ಬೀಳುತ್ತೆ, ಅರ್ಥ ಆಯ್ತಾ? ಒಂದ್ರ ಮೇಲೆ ಒಂದು ಸುಮಾರು ಕಾಯಿನ್ಸ್ ಬೀಳುತ್ತೆ, ನಾವ್ ಎಷ್ಟೇ ಹುಷಾರಾಗಾದ್ರೂ ಕೂಡ. ಬಟ್ ಸ್ಟಿಲ್ ಯು ಹ್ಯಾವ್ ಟು ಸ್ಪ್ಲಿಟ್ ಇಟ್ ಅಂಡ್ ದೆನ್ ಯು ಹ್ಯಾವ್ ಟು ನೋಟ್ ಡೌನ್ ದಿ ನಂಬರ್ ಆಫ್ ಹೆಡ್ಸ್. ಯಾವಾಗ್ಲೂ ಅಷ್ಟೇ, 9 ಕಾಯಿನ್ ಮೆಥಡ್ ಆಗ್ಲೂ ಅಷ್ಟೇ, 25 ಕಾಯಿನ್ ಮೆಥಡ್ ತಗೊಂಡ್ರು ಅಷ್ಟೇ, ನಂಬರ್ ಆಫ್ ಹೆಡ್ಸ್ ನ ಕೌಂಟ್ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ಅದನ್ನ ತಗೊಂಡು ಯಾವ್ದು ಬಂದಿದೆ ರಿಸಲ್ಟ್ ನೋಡ್ಕೊಂಡು ಹೇಳ್ಬೇಕು. ಇವಾಗ ನೋಡಿ 25 ಕಾಯಿನ್ ತಗೊಂಡಿದ್ದೀನಿ, ಕುಲುಕಿದ್ದೀನಿ, ಕುಲುಕ್ಬಿಟ್ಟು ಹಾಕಿದ್ದೀನಿ. ಇವಾಗ ಕೌಂಟ್ ಮಾಡಿ, 1 2 3 4. ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ ಒಂದು ಮಿಸ್ಟೇಕ್ ಆಗಿದೆ, ದಯವಿಟ್ಟು ಕ್ಷಮಿಸಿ. ಇನ್ಸ್ಟೆಡ್ ಆಫ್ ಹೆಡ್ಸ್ ಐ ಕೌಂಟೆಡ್ ಟೈಲ್ಸ್. ಸೊ ಅದು ಉಲ್ಟಾ ಆಗ್ಬೇಕು. ಆಲ್ವೇಸ್ ಕೌಂಟ್ ಫಾರ್ ನಂಬರ್ ಆಫ್ ಹೆಡ್ಸ್ ಓನ್ಲಿ. ಇದನ್ನ ಹೆಡ್ಸ್ ಅಂತ ತಗೊಳ್ಳಿ, ನಾನು PPT ಕಳಿಸ್ಬೇಕಾ ಕರೆಕ್ಷನ್ ಮಾಡಿ ಕಳಿಸ್ತೀನಿ, ಆಯ್ತಾ? ಸೊ ನಂಬರ್ ಆಫ್ ಹೆಡ್ಸ್ ತಗೊಳ್ಳಿ. ಹೆಡ್ಸ್ ಎಷ್ಟು ಬಿದ್ದಿರುತ್ತೆ ನೋಡಿ, ಆ ಹೆಡ್ಸ್ ಫಾರ್ ಎಕ್ಸಾಂಪಲ್ ಕೌಂಟ್ 11 ಬಂದಿದೆ. ಆನ್ಸರ್ ಏನು? 11 ಬಂದ್ರೆ ಡಿಫಿಕಲ್ಟೀಸ್, ನೆಗೆಟಿವ್ ರಿಸಲ್ಟ್ಸ್ ಅಂತ ಬಂದಿರುತ್ತೆ, ಅರ್ಥ ಆಯ್ತಾ? ಕೌಂಟ್ ಮಾಡಿ ಡೈರೆಕ್ಟ್ ಆಗಿ ಹೇಳೋದು ನೋಡಿ, ಸಿಂಪಲ್ ಮೆಥಡ್ ಇದು. 9 ಕಾಯಿನ್ಸ್ ಗಿಂತ 25 ಕಾಯಿನ್ಸ್ ಮೆಥಡ್ ಸಿಂಪಲ್. 11 ಬಂದಿದೆ ಡಿಫಿಕಲ್ಟೀಸ್. ಅದೇ ತರ ಇನ್ನೊಂದು ಯಾವ್ದೋ ಹಾಕಿದೀನಿ, ಸೆಕೆಂಡ್ ಟೈಮ್ ಹಾಕಿದೀನಿ. ಇದನ್ನ ಆಕ್ಚುಲ್ ಆಗಿ ಹಾಕಿದ್ದೀನಿ ನಾನು, ಆಕ್ಚುಲ್ ಆಗಿ ಹಾಕಿ ಫೋಟೋ ತಗೊಂಡಿರೋದು. ಇಲ್ಲೂ ಅಷ್ಟೇ 11 ಬಂದಿದೆ ನನಗೆ, ಅಂದ್ರೆ ಇಟ್ ಶೋಸ್ ಡಿಫಿಕಲ್ಟಿ. ಸಿ ಹಿಯರ್ ಐ ಆಮ್ ಶೋಯಿಂಗ್ ದ ಟೈಲ್ಸ್, ಬಟ್ ಡೋಂಟ್ ಟೇಕ್ ಟೈಲ್ಸ್, ಟೇಕ್ ನಂಬರ್ ಆಫ್ ಹೆಡ್ಸ್, ಅರ್ಥ ಆಯ್ತಾ? ನಂಬರ್ ಆಫ್ ಹೆಡ್ಸ್ ನ ತಗೊಳ್ಳಿ. ನಂಬರ್ ಆಫ್ ಹೆಡ್ಸ್ ಆಲ್ವೇಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೆಡ್ಸ್ ತಗೊಂಡಾಗ 11 ಬಂತು, ಅಗೇನ್ ಇಟ್ ಈಸ್ difficulty. See, 11 is difficulty. See, all these 2, 4, 5, 6, 11, 12, 16, 20, 21, 22, 23, 24, 25. ಇದನ್ನೆಲ್ಲ ಒಂದು ಟೇಬಲ್, ಒಂದು ಬುಕ್ ಅಲ್ಲಿ ಬರ್ಕೊಂಬಿಡಿ ಎಲ್ಲ ಮೆಥಡ್. ಯಾರನ್ನ ಬಂದಾಗ ಬುಕ್ ನೋಡ್ಬೇಕು, ಅದನ್ನ ತೋರಿಸಿ ಹೇಳಬೇಕು. ಇದು ಅಷ್ಟೇ ತುಂಬಾ ಚೆನ್ನಾಗಿ ಕೊಡುತ್ತೆ ರಿಸಲ್ಟ್ಸ್, ಇಮಿಡಿಯೇಟ್ ರಿಸಲ್ಟ್ಸ್. ಓಕೆ, ಬಟ್ ಡೋಂಟ್ ಶೋ ಆಲ್ ದೀಸ್ ಟೇಬಲ್ಸ್ ಟು ಯುವರ್ ಫ್ರೆಂಡ್ಸ್, ಡೋಂಟ್ ಶೇರ್ ಟು ಯುವರ್ ಕ್ಲೈಂಟ್ಸ್. ಜಸ್ಟ್ ಲೆಟ್ ದೆಮ್ ಕಮ್ ಅಂಡ್ ಆಸ್ಕ್ ಯು ಕ್ವಶನ್ಸ್. ಯು ಹ್ಯಾವ್ ಟು ಆನ್ಸರ್. ನೀವೇ ನೋಡ್ಬೇಕು, ನೀವೇ ಉತ್ತರ ಕೊಡ್ಬೇಕು. ಅವ್ರಿಗೆ ನೋಡ್ಬಿಟ್ಟು ನೋಡಿ 2 ಅಂದ್ರೆ ಇದಿರುತ್ತೆ, 5 ಅಂದ್ರೆ ಇದು, 9 ಅಂದ್ರೆ ಇದು ಅಂತ ಅವ್ರಿಗೆಲ್ಲ ತೋರಿಸ್ಬಾರ್ದು, ಅರ್ಥ ಆಯ್ತಾ? ಬಿಕಾಸ್ ದೇ ಶುಡ್ ಜಸ್ಟ್ ಲಿಸನ್ ಟು ಯು ಅಷ್ಟೇ. ದೇ ಶುಡ್ ನಾಟ್ ಲರ್ನ್ ಆಲ್ ದೀಸ್ ಥಿಂಗ್ಸ್. ಹೇಳ್ಕೊಡಂಗಿದ್ರೆ ಆಮೇಲೆ ಸಪರೇಟ್ ಆಗಿ ಹೇಳ್ಕೊಡಿ. ಬಟ್ ಆ ಪ್ರಶ್ನೆಶಾಸ್ತ್ರ ಮಾಡೋ ಟೈಮಲ್ಲಿ ಎನರ್ಜೀಸ್ ಬೇರೆ ತರ ಇರುತ್ತೆ. ಅವಾಗ ಅವ್ರು ಕ್ವಶನ್ ಕೇಳಬೇಕು, ನೀವು ಆನ್ಸರ್ ಹೇಳಬೇಕು. ಹೋಪ್ ಇಟ್ ಇಸ್ ಕ್ಲಿಯರ್. ಓಕೆ, ಸೊ 25 ಕಾಯಿನ್ಸ್ ಮೆಥಡ್ ಇಸ್ ವೆರಿ ವೆರಿ ಈಸಿ. See, like this you can keep it very neatly and clean. ಇದ್ರ ಮೇಲೆ ಒಂದು ಹೂವು ಹಾಕಿ ಒಂದು ಅಕ್ಷತೆ ಹಾಕ್ಬಿಟ್ಟು ಡೈಲಿ ದೇವ್ರ ಹತ್ರ ಇಟ್ಬಿಡಿ. ಆ ಬಟ್ಟೆ ಸಮೇತ ಸುತ್ತಬಿಟ್ಟು ಬಟ್ಟೆನ ದೇವ್ರ ಹತ್ರ ಇಟ್ಕೊಡಿ. ಓಕೆ, ಸೊ ಟೇಕ್ ಎ ಬ್ರಾಸ್
container, small bowl kind of thing. Put all the coins, 9 rupee coins, 25 coins. See, both 9 rupee and 25 coins will be there here. So you can utilize 9 methods and 9 coins method andre, take 9 coins and put it. If you want to go for 25 coin methods, so take all 25 coins and go for 25 coin methods. The choice is yours. Then ಅಕ್ಷತೆ ಹಾಕ್ಬಿಟ್ಟು ಒಂದು ಹೂವು ಹಾಕಿ ಇದನ್ನ ಮುಚ್ಚಿಟ್ಬಿಟ್ಟು ದೇವರ ಹತ್ರ ಇಟ್ಬಿಡಿ. ಅರ್ಥ ಆಯ್ತಾ? ಇನ್ನ ಕಾರ್ಡ್ಸ್ ಮೆಥಡ್ ಹೇಳ್ಕೊಡ್ತೀವಿ. ಆ ಕಾರ್ಡ್ಸ್ ಕೂಡ ಇದ್ರಲ್ಲಿ ಇಟ್ಬಿಟ್ಟು ಮುಚ್ಚಿಟ್ಬಿಟ್ಟು ದೇವರ ಹತ್ರ ಇಡುವಂತದ್ದು. ಅರ್ಥ ಆಯ್ತಾ? So very simple method. Next, any questions there in 25 coins method? It is very, very, very simple. So I think no questions. We'll move on to the next Shastra. Next Shastra is Akki Shastra. Akki means rice. Alva, we know what is Akki. Akki means it is rice. So what is Akki? We know whenever rice means first god, okay, we have to pray this god. Yaro? Annapurneshwari. In South India, we pray to Annapurneshwari. Annapurneshwari is nothing but Gauri, Parvati. Okay, so she is the one who is feeding us all. So that's why always we pray to Annapurneshwari before we take food. In South India, that is practice. Okay, so rice also speaks. How? We will see that. So again, you take the same red cloth. Okay, red cloth togoli. See, I'll show you. Before taking the red cloth, you have to prepare the yellow rice. Many of us know yellow rice. Akshate, we call it as Akshate or Akshata. This is the holy rice what we are going to prepare. How this is getting prepared? Always keep this Akshata in the golden bowl. Nowadays we cannot afford golden bowl. We'll keep it in the silver bowl or the bronze bowl. Bronze and the baratala. So I am using the bronze bowl. So that power will be retained in that only. It will gain that energy. Okay, if you keep it in gold or it is in silver or in bronze. So we have to keep it. Bronze is a metal. It is a combination of copper and tin. Okay, copper and zinc is brass, copper and tin is bronze. So how to prepare? Nodi ಒಂದು ಇಡಿ ಅಕ್ಕಿ ತಗೊಳ್ಳಿ, ಬಿಳಿ ಅಕ್ಕಿ, whether it might be basmati or Sona Masuri or whatever the rice you are having it. Foreigners, if you don't have the rice there, you can take the local grain there, like barley or the wheat, whatever you have, you can take it. The local grain has to be used. Normally, because it is a staple food for South Indians, we go for rice. North India, if you go, they use the basmati rice. So whichever is available, easily available to you, you can take it. So ಒಂದು ಇಡಿ ಅಕ್ಕಿ ತಗೊಳ್ಳಿ, ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಿ, ಇನ್ ಸ್ವಲ್ಪ ಅಷ್ಟಗಂಧ ಪೌಡರ್ ಹಾಕಿ. ಅಷ್ಟಗಂಧ, you know ಅಷ್ಟಗಂಧ, the gandha which is made up of, gandha means smell. Okay, fragrance. Ashta means 8. So 8 different types of powders will be mixed. That will get in the shop. ಕನ್ನಡದಲ್ಲಿ ಅಂದ್ರೆ ಇಲ್ಲಿ ನಮ್ಮ ಲೋಕಲ್ ಅಂದ್ರೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. Or you can get it in the Amazon or the Flipkart. Ashtagandha powder. You can type this and you can find in Flipkart. And 2 drops of ghee. Don't put too much ghee. It will become too much wet. Okay, and it will not be so divided. Okay, so it should be divided. See, ಎಲ್ಲ ದೂರ ಇದೆ. ಅರ್ಥ ಆಯ್ತಾ? ಉದುರಾಗಿರ್ಬೇಕು. So mix these 4 things and mix it well in the clean hand. Before preparing it, ensure that you wash your hands and legs thoroughly, and the hand should not be wet. Okay, sit in the east direction, face the east direction, because all the cosmic energy, the good cosmic energy, comes from the eastern side. So mix it well in the hand so that the akshata is prepared. Okay, so the holy rice is prepared. Now next, what you have to do? See, whenever the client comes, he wanted to ask. So this method also gives you past, present and future. Please note down. Akki method, Akki Shastra gives you past, present and future. ಅರ್ಥ ಆಯ್ತಾ? ಪೂರ್ವ ಕಾಲ, ಇವಾಗ ಪ್ರಸ್ತುತ ಕಾಲ, ನೆಕ್ಸ್ಟ್ ಭವಿಷ್ಯತ್ ಕಾಲ, ಆ ಮೂರನ್ನು ಕೊಡುತ್ತೆ.
ಸೊ ಅಕ್ಷತೆನ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ, ಅಕ್ಷತೆ ತಯಾರಾಗಿದೆ. ಅಕ್ಷತೆಯಲ್ಲೇ ನೋಡಿ 3 ಬೆರಳುಗಳಿಂದ ಎತ್ತಬೇಕು. ಯಾವ್ಯಾವ್ದು ಗೊತ್ತಲ್ವಾ? ನಾವು ಅಕ್ಷತೆ ಹಾಕ್ಬೇಕಾದ್ರೆ 3 ಬೆರಳು ಎತ್ಕೊಂಡು ಹಾಕ್ತಿವಿ. ಹೆಂಗೆ? ಫಸ್ಟ್ ಥಂಬ್ ಫಿಂಗರ್, ಹೆಬ್ಬೆಟ್ಟು, ಇಂಡೆಕ್ಸ್ ಫಿಂಗರ್, ತೋರು ಬೆರಳು, ಮಿಡಲ್ ಫಿಂಗರ್, ಮಧ್ಯದ ಬೆರಳು, ಆ 3ನ್ನ ಇಟ್ಕೊಂಡು ಒಂಚೂರು ಅಕ್ಕಿ ಎತ್ಬೇಕು. ಜಾಸ್ತಿ ಎತ್ಕೋಬಾರ್ದು. ಒಂದು 10 ರಿಂದ 12 ಕಾಳು ಬರ್ಬೇಕು. ಓನ್ಲಿ 10 to 12 or 12 to 14 rice grains should come. So take only little and keep it here. See, place the small heap as shown on the holy cloth. Holy cloth ಮೇಲೆ ಅದಕ್ಕೆ ಹಾಕಕ್ ಮುಂಚೆ ಏನ್ ಮಾಡಿರಬೇಕು? ಪ್ರೊಸೀಜರ್, ಕಾಮನ್ ಪ್ರೊಸೀಜರ್. You have to write the ನಕ್ಷತ್ರ ಮಂಡಲ with using the ಮಂತ್ರ ಜ್ಞಾನಾನಂದಮಯಂ. ಅರ್ಥ ಆಯ್ತಾ? ಬರೆದಿ ಆಮೇಲೆ ಅಕ್ಷತೆನ ಇದ್ರ ಮೇಲೆ ಹಾಕಿ. ಬ್ಯೂಟಿಫುಲ್ ಆನ್ಸರ್ಸ್ you will get. Beautiful answer you will get. First heap you have put. Then put the 3 heaps. Heap number 1, heap number 2, heap number 3. Now you understand. So 1 is past. Second is current period, what you are going, whether difficulty is there or everything is going on smooth. Second. Third method is your future. So ಮೊದಲನೇ ಇದು past, ಎರಡನೇ ಇದು ಪ್ರೆಸೆಂಟ್, ಮೂರನೇ ಇದು ನಿಮ್ ಫ್ಯೂಚರ್. ಹೆಂಗೆ ಸರ್ ಅದ್ ಕಂಡಿಡಿಯೋದು? ನೋಡಿ ಹಿಂಗೆ ಕೌಂಟ್ ದ ರೈಸ್ ಇನ್ ಈಚ್ ಹೀಪ್ ಇನ್ ಕಪಲ್. ಅರ್ಥ ಆಯ್ತಾ? ಅಂದ್ರೆ ಎರಡೆರಡೆ ಕೌಂಟ್ ಮಾಡ್ಕೊಂಡ್ ಬನ್ನಿ. 2 ಯು ಡೋಂಟ್ ಕೌಂಟ್, ಜಸ್ಟ್ ಸಪರೇಟ್ ಇಟ್. ಸಪರೇಟ್ 2 ನೋಡಿ ಎಲ್ಲಿದೆ 2 separate, and you find out whether anything is remaining here. Similarly do to this also. ಎರಡೆರಡೆ separate ಆಗಿಡಿ. double. Then you can see whether 1 is remaining or 0 will remain. ಅರ್ಥ ಆಯ್ತಾ ಇದು? ಎರಡೆರಡೆ ಸಪರೇಟ್ ಆಗಿ ಇಡ್ತಾ ಇತ್ತು ಅಂದ್ರೆ ನೀವು ಅದು ಕೌಂಟ್ ಮಾಡ್ತಾ ಕೌಂಟ್ ಮಾಡಕ್ ಹೋಗ್ಬೇಡಿ. ಸುಮ್ನೆ ಎರಡೆರಡು ಸಪರೇಟ್ ಇಟ್ಕೊಂಡ್ ಬನ್ನಿ. ಇಲ್ಲಿ ಎಷ್ಟು ಉಳಿಯುತ್ತೆ ನೋಡ್ಕೊಳ್ಳಿ. ಲಾಸ್ಟ್ ಅಲ್ಲಿ 1 ಉಳಿಬೇಕು, ಇಲ್ಲಾಂದ್ರೆ ಏನು ಉಳಿಬಾರ್ದು. ಇಲ್ಲಿ ನೋಡಿ, ಇಲ್ಲಿ ಗೊತ್ತಾಯ್ತಾ? ನೋಡಿ ಇವಾಗ ಇಲ್ಲಿರೋ ಪೊಸಿಷನ್ ಎಲ್ಲೆಲ್ಲ ಗಾಡಿದ್ದೀನಿ, ಎರಡೆರಡೆ ಇಟ್ಕೊಂಡು ಬಂದಿದ್ದೀನಿ. 2 grains I have separated. Finally only 1 is left, so keep it like that only. Come to second heap, separate everything. 2. See, nothing is remaining. Odd numbers again here, separate 2 separately. So 1 is remaining. That means how we can tell if 1 is remaining, the result is good. See, 1 is coming, that means your past was good. Present, there is nothing here, nothing left. That means presently you are facing the bad situation. What bad situation? We cannot tell. Okay, this is simply we can tell there is something difficulty which is going on in your life. ಅರ್ಥ ಆಯ್ತಾ? ಸೊ ಪಾಸ್ಟ್ ಚೆನ್ನಾಗಿತ್ತು, ಪ್ರೆಸೆಂಟ್ ಚೆನ್ನಾಗಿಲ್ಲ. ಎಷ್ಟು ದಿನ? ಯು ಕ್ಯಾನ್ ಟೇಕ್ ಅಟ್ ಲೀಸ್ಟ್ 21 days to 1 month. 1 month ಅಂತ ಇಟ್ಕೊಳ್ಳಿ. 1 month ಹಿಂದೆ ನೋಡಿ ಒಂದಿದೆ ಅಕ್ಕಿ, ಅಂದ್ರೆ ಚೆನ್ನಾಗಿತ್ತು ಲೈಫು 1 ತಿಂಗಳ ಹಿಂದೆ. ಇವಾಗ ಏನು ಇಲ್ಲ ಅಂತಂದ್ರೆ ಖಾಲಿ ಆಗಿದೆ, ಅಂದ್ರೆ ಇಟ್ ಈಸ್ ಬ್ಯಾಡ್. ಪ್ರೆಸೆಂಟ್ಲಿ ಐ ಆಮ್ ಫೇಸಿಂಗ್ ಸಮ್ ಸಿಚುಯೇಷನ್. ಫ್ಯೂಚರ್ 1 is there, that means future will be good. ಈ 1 ತಿಂಗಳು ನಿಮ್ಮ ಗ್ರಹಚಾರ ಏನು ಸರಿ ಇಲ್ಲ, ಗೋಚಾರ ದೇವರು ನಿಮಗೆ ಅದೇನೋ ಕಷ್ಟ ಕೊಡಕ್ಕೆ ಪ್ಲಾನ್ ಮಾಡಿದ್ದಾನೆ. ಹಾಗಾಗಿ ನೀವು ನನ್ನ ಹತ್ರ ಶಾಸ್ತ್ರ ಕೇಳಕ್ ಬಂದಿದ್ದೀರಾ, ನೋಡಿ ಇಲ್ಲಿ ಅಂತ ಅವ್ರ ಕೈಲಿ ತೋರಿಸ್ಬೋದು. ಹಂಗೆ ಸಿ ಇಟ್ ಬ್ಯೂಟಿಫುಲ್, ಇಟ್ ಮ್ಯಾಚಸ್. ಐ ಆಮ್ ಟೆಲ್ಲಿಂಗ್ ಯು, ನಿಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ಆಮೇಲೆ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ನೋಡಿ ಸ್ವಲ್ಪ ಹುಷಾರಾಗಿರಿ ಅಂತ ವಿ ಕ್ಯಾನ್ ಗಿವ್ ದಿ ಕಾಷನ್ ಟು ದೆಮ್. ಅಂಡರ್ಸ್ಟುಡ್? ಎನಿ ಕ್ವಶನ್ಸ್ ಹಿಯರ್? ಇದನ್ನ These grains are broken ones also okay, is it? no, broken ones you should not use it. So that's why you should select and use it. Like ಅದಕ್ಕೆ quality ಮಂತ್ರಾಕ್ಷತೆ ಹಾಕಿಟ್ಟು ಮಾಡಿದಾಗ ಹಾ ಒಂದೆರಡು ಕಾಳು ಮುರಿದಿದ್ದು ಇರ್ತವೆ. ನಾವು ಹಾ, ತಗೊಂಡಲ್ಲಿ ಈಗ- ಕೆಳಗಡೆ ಹಾಕದಾಗ ಮುರಿದಿದ್ದ ಕಾಳು ಬಂದ್ರೆ ಅದು ಅಕಸ್ಮಾತ್ ಏನಾದ್ರು ಮುರಿದಿದ್ ಕಾಳು ಬಂತು ಅಂತಂದ್ರೆ ಕೌಂಟ್ ಇಟ್ ಆಸ್ ಆಫ್. ಎರಡಾಗಿರೋ ಯೂಶುವಲ್ 2 ಆಫ್ ಆಗುತ್ತೆ. ಹಾಗಾಗಿ ಆದಷ್ಟು ನಾವು ಒಳ್ಳೆ ಕ್ವಾಲಿಟಿ ಅಕ್ಕಿ ತಗೋಬೇಕು, ಹಸಿ ಅಕ್ಕಿ ತಗೋಬಾರ್ದು. ಹಸಿ ಅಕ್ಕಿ ಇದ್ರೇನೆ ಅದನ್ನು ಚೆನ್ನಾಗಿ ಇದು ಪೀಸ್ ಆಗ್ಬಿಡುತ್ತೆ, 2-3 ಪೀಸಸ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ನೋಡ್ಬೋದು, ನಾನು ತಗೊಂಡಿರೋ ಅಕ್ಕಿಯಲ್ಲಿ ಎಲ್ಲೂ ಅದನ್ನ ಆಯ್ಕೆ ಮಾಡ್ಕೊಂಡು ತಗೊಂಡಿರ್ತೀನಿ ನಾನು. ಗಟ್ಟಿ ಕಾಳು ನೋಡ್ಕೊಂಡು ಅದನ್ನ ನೀಟಾಗಿ ಮಾಡಿ, ಮಂತ್ರಾಕ್ಷತೆ ಆದ್ಮೇಲೂ ಕೂಡ ನೋಡ್ಕೋಬೇಕು, ಚಿಕ್ಕ ಪೀಸಸ್ ಇರಬಾರ್ದು. ಇದ್ರೆ ತೆಗೆದು ಬಿಡಿ. ಸೊ ಇರೋದು ಆದಷ್ಟು ನಿಮ್ಗೆ ಅದು ಲೈಟ್ ಆಗಿ ಯೂಸ್ ಮಾಡಿ. ಡೋಂಟ್ ಯೂಸ್ ಇಟ್ ಇನ್ ಹಾರ್ಡ್ ವೇ, ಡೋಂಟ್ ಪ್ರೆಸ್ ಇಟ್. And well, aksmat by chance, as Sunil sir said, if something comes like that, definitely it will be half. Count that as half agi count ಮಾಡ್ಕೊಳ್ಳಿ. That means, for example, instead of this 1 future,
only half has come. That means there is difficulty. That means the future is good, but partially it is good. You can predict like that. Understood? Half ಏನಾದ್ರು ಬಂತು ಅಂದ್ರೆ ಅಕಸ್ಮಾತ್ ಬಂತು ಅಂದ್ರೆ partially it will be good, but still you need to take care of the future ಅಂತ ಹೇಳ್ಬೇಕು. ಫುಲ್ ಬಂತು ಅಂದ್ರೆ ಕಾಳು ನಿಮ್ದು ಪಾಸ್ಟ್ ಚೆನ್ನಾಗಿತ್ತು, ಏನೋ ತೊಂದರೆ ಇರಲಿಲ್ಲ, ಇವಾಗ ನಿಮ್ಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ, ಮುಂದಿನ ಫ್ಯೂಚರ್ ಅಲ್ಲಿ ಅರ್ಧ ಕಾಳು ಬಂದಿದೆ, ಅರ್ಧ ಕಾಳು ಬಂದಿರೋದ್ರಿಂದ ನೀವು ಅವ್ರಿಗೆ ಹೇಳ್ಬಾರ್ದು ಅರ್ಧ ಕಾಳು ಪೂರ್ತಿ ಕಾಳಂತ. ನೀವು ಜಸ್ಟ್ ಯು ಹ್ಯಾವ್ ಟು ಪ್ರಿಡಿಕ್ಟ್ ಅಷ್ಟೇ. ಡೋಂಟ್ ಟೆಲ್ ದಮ್ ಅದು ಬ್ರೋಕನ್ ಆಗ್ಬಿಟ್ಟಿದೆ ಅದಾಗಿದೆ ಅಂತ ಹೇಳಬಾರ್ದು ಅವ್ರಿಗೆ. ಬಟ್ ಯು ಕ್ಯಾನ್ ಪ್ರಿಡಿಕ್ಟ್ ಅಲ್ವಾ, ದೈವ ಇಚ್ಛೆ. ಇಫ್ ಇಟ್ ಇಸ್ ಕಮ್ಸ್ ಆಫ್ ಬ್ರೋಕನ್, ವಾಟ್ ಯು ವಿಲ್ ಡೂ? ಯು ಹ್ಯಾವ್ ಟು ಟೆಲ್ ದಟ್ ದಿ ಪಾರ್ಶಿಯಲಿ ಯುವರ್ ಫ್ಯೂಚರ್ ವಿಲ್ ಬಿ ಗುಡ್, ಬಟ್ ಹಾಫ್ ಪಾರ್ಶಿಯಲಿ ಯು ಹ್ಯಾವ್ ಟು ಫೇಸ್ ಸಮ್ ಪ್ರಾಬ್ಲಮ್ ಅಂತ. ಅರ್ಥ ಆಯ್ತಾ? ಇನ್ನೇನಾದ್ರು ಕ್ವಶನ್ಸ್ ಇದೆಯಾ? ಒಂದು ಪಾಯಿಂಟ್ ಟು ಆಡ್. ಇವಾಗ ಈ ಬಟ್ಲಲ್ಲಿ ನೀವು ಅಕ್ಕಿ ತಗೊಂಡಿದ್ದೀರಾ, ಚೂರೇ ನೀವು ತಗೊಂಡು ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ಗೋಸ್ಕರ ಹಾಕಿದೀರಾ. ಸೊ ಈ ಅಕ್ಕಿನ ಯೂಸ್ ಮಾಡಿರೋ ಅಕ್ಕಿನ ಮತ್ತೆ ಆ ಬೌಲಲ್ಲಿ ಹಾಕ್ಬಿಡಿ, ಯಾಕಂದ್ರೆ ಇದು ಆಗೋಗಿರೋದು. ಸೊ ಇದನ್ನ ಯಾಕಂದ್ರೆ ಇದು ಒಂದು ಪ್ರಶ್ನೆಗೋಸ್ಕರ ಹಾಕಿದೀರಾ, ಸೊ ಇದನ್ನ ಪಕ್ಕಕ್ಕೆ ತೆಗೆದ್ಬಿಡಿ. ನೆಕ್ಸ್ಟ್ ಕ್ವಶನ್ ಬಂದಾಗ ಮತ್ತೆ ನಿಮ್ಮ ಬೌಲಿಂದ ಹೀಪ್ ತಗೊಂಡು ಹಾಕ್ತಾ ಹೋಗಿ. ಅದು ಆಗೋದ್ಮೇಲೆ ಬೇರೆ ನೆಕ್ಸ್ಟ್ ನೀವು ತಯಾರು ಮಾಡಿರೋ ಅಕ್ಕಿನ ಅದನ್ನ ಹಾಕಿ. ಸೊ ಇದನ್ನ ಅವ್ರಿಗೆ ಕೊಟ್ಬಿಟ್ಟು, ಎಲ್ಲ ಕ್ವಶನ್ ಯಾರು ಕೇಳಕ್ ಬಂದಿರ್ತಾರೋ ಅವ್ರಿಗೆ ಕೊಟ್ಬಿಟ್ಟು, ಒಂದ್ ಕಡೆ ಎಲ್ಲಾನ ಈ ಗಿಡದ ಕೆಳಗಡೆನೋ ಇಲ್ಲ ಪಕ್ಷಿಗಳಿಗೋ ಅದನ್ನ ಹಾಕಕ್ಕೆ ಹೇಳ್ಬಿಡಿ. ಅವರು ಅದನ್ನ ಯೂಸ್ ಮಾಡಬಾರ್ದು, ಮನೆಗೂ ತಗೊಂಡು ಹೋಗ್ಬಾರ್ದು. ಇದನ್ನು ನಾವು ಇಟ್ಕೊಳ್ಳೋದು ಒಳ್ಳೇದಲ್ಲ. ಸೊ ದಿಸ್ ಈಸ್ ಫಾರ್ ಒಂದು ಇನ್ಫಾರ್ಮೇಶನ್. ದಟ್ ಈಸ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇವಾಗ 3 ಇದೆಯಲ್ಲ ಈ ರೈಸು, ಅಗೇನ್ ಯು ಶುಡ್ ನಾಟ್ ಪುಟ್ ಇನ್ ಟು ದ ಸೇಮ್ ಬೌಲ್. ಸೊ ಯು ಹ್ಯಾವ್ ಟು ಡಿಸ್ಕಾರ್ಡ್ ಇಟ್. ಯಾರ ಪ್ರಶ್ನೆ ಕೇಳಕ್ ಬಂದಿರ್ತಾರೋ ಅವ್ರಿಗೆ ಒಂದು ಕವರ್ ಅಲ್ಲಿ ಹಾಕಿ ಕೊಟ್ಬಿಡ್ಬೇಕು ಹೋಗ್ತಾ, ಮನೆಯಿಂದ ವಾಪಸ್ ಹೋಗ್ತಾ. ಯಾಕಂದ್ರೆ ಅವ್ರ ಕರ್ಮ ಅದು, ಅವ್ರ ಕರ್ಮ ನಾವ್ ಇಟ್ಕೋಬಾರ್ದು ವಾಪಸ್, ಬೇರೆಯವ್ರಿಗೂ ಆ ಕರ್ಮ ಹೇಳ್ಬಾರ್ದು ನಾವು. ಸೊ ಹಾಗಾಗಿ ಅಕ್ಷತೆ ಎಲ್ಲ ಒಂದ್ ಚಿಕ್ಕದ ಒಂದು ಕವರ್ ಹಾಕಿ ಕೊಟ್ಬಿಡ್ಬೇಕು ಅವ್ರಿಗೆ. ಹೋಗ್ತಾ ಆಚೆ ಎಲ್ಲನ ಹಾಕ್ಬಿಡಪ್ಪ ನೀನು ಅಂತ. ಸೊ ಹಾಗಾಗಿ ಆಚೆ ಎಲ್ಲನ ಹಾಕಿ ಅಂತ ಹೇಳಬೇಕು. ಅರ್ಥ ಆಯ್ತಾ? ಸೊ ದಟ್ ಈಸ್ ಸರ್, ಆಮೇಲೆ ಬೌಲ್ ಅಲ್ಲಿರೋ ಅಕ್ಕಿನ ರೀಯೂಸ್ ಮಾಡ್ಬೋದು, ಅದು ಖಾಲಿ ಆಗತ್ತಂತ. ಅದನ್ನ ಹಾಗೆ ಇಟ್ಕೋಬೇಕು. ಅದನ್ನು ಅಷ್ಟೇ, ಯಾವ್ದ್ರ ಅವಾಗೆ ತೋರಿಸ್ದೆ ನಾನು. ಈ ಒಂದು ಈ ಡಬ್ದಲ್ಲಿ ಇಟ್ಟಿರ್ತೀವಲ್ಲ ಈ ಕಾಯಿನ್ಸು, ಆ ಅಕ್ಕಿ ಎಲ್ಲ ಒಂದ್ರಲ್ಲೇ ಇಟ್ಬಿಟ್ಟು ದೇವ್ರ ಹತ್ರ ಈ ಬಟ್ಟೆ ಇದೆಯಲ್ಲ ಆ ಕೆಂಪು ಬಟ್ಟೆ ಮುಚ್ಚಿ ಇಟ್ಬಿಡ್ಬೋದು. ಅರ್ಥ ಆಯ್ತಾ? ಯಾವಾಗ್ಲೂ ದೇವ್ರ ಹತ್ರ ಕಾಯಿನ್ಸ್ ಕ್ಯಾನ್ ಬಿ ರಿಯೂಸ್ಡ್ ಸರ್. ಕಾಯಿನ್ ಕ್ಯಾನ್ ಬಿ ರಿಯೂಸ್ಡ್. ಓಕೆ. ಅಕ್ಕಿ ಮಾತ್ರ, ಯಾಕೆಂದ್ರೆ ಅಕ್ಕಿ ಅದು ಆಹಾರ ಆಗಿರೋದ್ರಿಂದ ಅದರಲ್ಲಿ ಅದ್ರ ನೆಗೆಟಿವ್ ಎನರ್ಜಿ ಎಲ್ಲಾನು ಫ್ಲೋ ಆಗಿರುತ್ತೆ, ಅವ್ರದ್ದು ಕರ್ಮ ಎಲ್ಲ ಅದ್ರಲ್ಲಿ ಬಂದಿರುತ್ತೆ. ಅದರಿಂದ ಇದನ್ನ ಪ್ಯೂರಿಫೈ ಎಲ್ಲ ಮಾಡೋದಿಲ್ಲ. ಹೇಗೆ ಎನಿವೇ ಇನ್ ದ ಎಂಡ್ ಪ್ರಶಾಂತ್ ಸರ್ ವಿಲ್ ಟೆಲ್ ಅಂಡ್ ದೆನ್ ಹೌ ವಿ ವಿಲ್ how to do the purify. purification. Purification part is very very important, but we cannot purify the rice. Only whole time we can make, because rice will absorb the energy very fast. You know, it will absorb moisture also very fast. ಮೆತ್ತಗೆ ಬಿಡುತ್ತೆ ಅಕ್ಕಿ, ಕರೆಕ್ಟಾ? ಸೊ ಹಾಗಾಗಿ the life, the power will be very very less. So once you predict it, don't use the same thing. You just remove it in a piece of paper and give it to him. If he asking again next one more question, again use the fresh rice. And finally ಎಷ್ಟು ಕ್ವಶನ್ಸ್ ಕೇಳಿದ್ರೆ ಎಲ್ಲ ಕೊಟ್ಬಿಟ್ಟು ವಾಪಸ್ ಕೊಟ್ಬಿಡೋದು ಅವ್ರಿಗೆ. ಅವ್ರು ಹೋಗ್ತಾ ಯಾವ್ದನ್ನ ಅಕ್ಕಿಗೆ ಹೊರಗಡೆ ಹಾಕೊಳ್ಳಿ ದೂರದಲ್ಲಿ ಅಂತ ಹೇಳಬೇಕು. ಅಂಡರ್ಸ್ಟುಡ್? ಸೊ ದಟ್ಸ್ ಹೌ ಸರ್ ಅದು ಹೀಪ್ಸ್ ಬಂದಿರೋರ್ ಕೈಲಿ ಹಾಕ್ಸ್ಬೇಕಾ ಇಲ್ಲ ನಾವೇ ನಾವೇ ಅವ್ರ ಕೈಲಿ ಮುಟ್ಸ್ಲೇಬಾರ್ದು, ಅವ್ರ ಕೈಲಿ ಮುಟ್ಸ್ಲೇಬಾರ್ದು, ನಾವೇ ಹಾಕ್ಬೇಕು. ಗೊತ್ತಾಯ್ತಾ ಯಶಸ್? ನಾವೇ ಹಾಕ್ಬೇಕಪ್ಪ. ಯಾವ್ದೇ ಮೆಥಡ್ ಆದ್ರೂ ನಾವೇ ಹಾಕಿ ನಾವೇ ಮಾಡ್ಬೇಕು. ಏನಕ್ಕೆ ಅಂತಂದ್ರೆ ನಾವು ಧ್ಯಾನ ಮಾಡಿರ್ತೀವಿ ಅಲ್ವಾ, ನಾವು ಧ್ಯಾನ ಮಾಡಿರ್ತೀವಿ, ನಾವು ಮುಟ್ಟಿ ಅದು ಒಂದು ಮಂತ್ರ ಒಂದು ಎನರ್ಜಿ ಕೊಟ್ಟಿರ್ತೀವಿ ಅದಕ್ಕೆ. ಸೊ ಆ ಎನರ್ಜಿ ಬೇರೆಯವ್ರು ಮುಟ್ತು ಅಂತಂದ್ರೆ ಅವ್ರು ಯಾರೋ ಎಂತವ್ರೋ ನಮ್ಗೆ ಗೊತ್ತಿರಲ್ಲ ಅಲ್ವಾ. ಅವ್ರು ಪೂಜೆ ಮಾಡ್ತಾರೋ ಇಲ್ವೋ, ಏನ್ ತಿಂದಿದ್ರೋ ಏನ್ ತಿಂದಿಲ್ವೋ, ಅವ್ರ ಜೀವನ ಹೇಗಿದೆಯೋ ಏನೋ ನಮ್ಗೆ ಏನು ಗೊತ್ತಿರಲ್ಲ. ನಾವು ಇದನ್ನ ಪವಿತ್ರತೆಯಿಂದ ಮಾಡಿರ್ತೀವಿ. ಆ ಕಾಸ್ಮಿಕ್ ಎನರ್ಜಿನ ನಾವು ಮಂತ್ರಗಳ ರೂಪಾಂತರ ಅದಕ್ಕೆ ಒಂದು ಎನರ್ಜಿ ಕೊಟ್ಟಿರ್ತೀವಿ. ಸೊ ಹಾಗಾಗಿ ಬೇರೆಯವ್ರು ಮುಟ್ಬಾರ್ದು ಅದನ್ನ. ಇವನ್ ಕ್ಲಾತ್ ಕೂಡ ಮುಟ್ಬಾರ್ದು, ಅವ್ರನ್ನ ದೂರನೇ ಕುಡಿಸ್ಬೇಕು. ಅರ್ಥ ಆಯ್ತಾ? ಅವ್ರು ಯಾವುದೇ ರೀತಿಯಲ್ಲಿ ಮುಟ್ಬಾರ್ದು. ಸೊ ದಟ್ ಈಸ್ ಇಂಪಾರ್ಟೆಂಟ್. ಸೇಮ್ ಥಿಂಗ್ ವಿತ್ ದ ಕಾಯಿನ್ಸ್ ಆಲ್ಸೋ. ಸೇಮ್ ಥಿಂಗ್ ವಿತ್ ದ ಕಾಯಿನ್ಸ್ ಆಲ್ಸೋ, ಯಾರು ಮುಟ್ಬಾರ್ದು. ಅರ್ಥ ಆಯ್ತಾ? ಇನ್ನು ಎನಿ ಕ್ವಶನ್ಸ್, ಫರ್ದರ್ ಕ್ವಶನ್ಸ್? ಕ್ಯಾನ್ ವಿ ಮೂವ್ ಟು ನೆಕ್ಸ್ಟ್ ಮೆಥಡ್? ಎಸ್ ಸರ್. ಲಾಸ್ಟ್ 2 ಮೆಥಡ್ಸ್ ಇದೆ. ಸೊ ದಿಸ್ ಒನ್ ಇಸ್ ಕವಡೆ ಶಾಸ್ತ್ರ. ಕವಡೆ ಅಂದ್ರೆ ಗೊತ್ತಾ ನಿಮ್ಗೆ? ಇಟ್ ಈಸ್ ಆಸ್ ಗುಡ್ ಆಸ್ ಲಕ್ಷ್ಮಿ.
ಸೊ ವೆನ್ ದೇ ಡಿಡ್ ದಿ ಸಮುದ್ರ ಮಂಥನ ಮಾಡೋ ಟೈಮಲ್ಲಿ ಲಕ್ಷ್ಮೀ ದೇವತೆ ಮೇಲ್ಗಡೆ ಬರ್ತಾರೆ. ಲಕ್ಷ್ಮಿ ಮೇಲ್ಗಡೆ ಬಂದಾಗ ಅದು ವೆಂಕಟರಮಣ ಸ್ವಾಮಿ ಶ್ರೀನಿವಾಸನಿಗೆ ಕೊಟ್ಟಿ ಮದುವೆ ಮಾಡ್ತಾರೆ. ಅದಕ್ಕೆ ಶ್ರೀನಿವಾಸ ಅಂತ ಕರೆಯೋದು. ಯು ನೋ ವಾಟ್ ಇಸ್ ದ ಮೀನಿಂಗ್ ಆಫ್ ಶ್ರೀನಿವಾಸ? ಶ್ರೀ ನಿವಾಸ. ದಿರ್ ಇಸ್ ಟೂ ಮೀನಿಂಗ್. ವೇರ್ ಶ್ರೀ, ದಟ್ ಮೀನ್ಸ್ ಲಕ್ಷ್ಮಿ is called as Shri. She is staying inside the heart of the god. So that's why he is called as Srinivasa. Or the person who is staying Srinivasa, that means Nivasa means the place where she is living. That means where Lakshmi is living, this person is also going and living there. ಆ ತರ ಕೂಡ ಆಗುತ್ತೆ. ಸೊ 2 ಮೀನಿಂಗ್ ಬರುತ್ತೆ ಶ್ರೀನಿವಾಸ ಅಂತ. ಇನ್ನೊಂದು ಇದೇ ಸ್ಟೋರಿ ಬಂದಿರ್ಬೇಕಾದ್ರೆ ಹೇಳ್ತೀನಿ, ಇಟ್ ಇಸ್ ನಾಟ್ ರಿಲೆವೆಂಟ್ ಟು ದಿಸ್. ನಾರಾಯಣ ಅಂತ ಕರಿತೀವಿ ಅಲ್ವಾ? ನಾರಾಯಣ, ಶ್ರೀನಿವಾಸ, ಕಾಪಾಡಪ್ಪ ಅಂತ ಕರಿತೀವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ನಾರಾಯಣ? ಕ್ಯಾನ್ ಎನಿವನ್ ಟೆಲ್? ನಾರಾಯಣ, ವಾಟ್ ವಿ ಆರ್ ಕಾಲ್ಡ್? ವಿ ಆರ್ ಕಾಲ್ಡ್ ಆಸ್ ನರಮಾನವರು. ಅವನ ನಾರಾಯಣ. ಆಯನ ಮೀನ್ಸ್ ವಾಟ್? ಸಂಸ್ಕೃತದಲ್ಲಿ ಆಯನ ಅಂತಂದ್ರೆ ಬೆಡ್ಡು, ಹಾಸಿಗೆ ಅಂತ. ನರ ಮೀನ್ಸ್ ಇಟ್ ಇಸ್ ಮೇಡ್ ಅಪ್ ಆಫ್ ವಾಟರ್. ಅರ್ಥ ಆಯ್ತಾ? ಅಂದ್ರೆ ನೀರಿನ ಮೇಲೆ ಮಲಗಿರೋನು ಯಾರೋ ಅವನೇ ನಾರಾಯಣ, ಶ್ರೀಮನ್ ನಾರಾಯಣ ಅಂತ ಕರಿತೀವಿ. ದ ಪರ್ಸನ್ ಹೂ ಇಸ್ ಲೈಯಿಂಗ್ ಆನ್ ದಿ ವಾಟರ್ ಆನ್ ದಿ ಬೆಡ್. ಅರ್ಥ ಆಯ್ತಾ? ಅದು ನೀರ್ನೇ ಹಾಸಿಗೆ ಮಾಡ್ಕೊಂಡು ಮಲಗಿರೋನು, ಅದಕ್ಕೋಸ್ಕರ ಅವನ್ನ ನಾರಾಯಣ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಇದು ಪುರಾಣ ತಗೊಂಡಾಗ ರಾಕ್ಷಸರು ಲೆಫ್ಟ್ ಸೈಡ್ ಅಲ್ಲಿ ಇರ್ತಾರೆ. ಹೆಡೆ, ಆ ವಾಸುಕಿ ಹೆಡೆ ನೋಡಿ, ಹೆಡೆ ಹತ್ರ ರಾಕ್ಷಸರು ಇರ್ತಾರೆ. ಆಮೇಲೆ ರೈಟ್ ಸೈಡ್ ಬಾಲ್ದ ಹತ್ರ ದೇವತೆಗಳು ಇರ್ತಾರೆ. ಅದನ್ನ ಚರ್ನಿಂಗ್ ಮಾಡ್ತಾರೆ, ಕಡಿತಾರೆ, ಮೊಸರು ಕಡ್ದಂಗೆ ಕಡಿತಾ ಇರ್ಬೇಕಾರೆ ಎಲ್ಲ ನಮ್ಗೆ ಇದು ಬರುತ್ತೆ ನೋಡಿ. ಶ್ರೀಮನ್ ನಾರಾಯಣ ಎಲ್ಲಿದ್ದಾನೆ? ಕೆಳಗಡೆ ಇದ್ದಾನೆ ನೋಡಿ, ಆಮೆ ರೂಪದಲ್ಲಿ ಇರ್ತಾನೆ. ಓಕೆ, ಆಮೆ ರೂಪದಲ್ಲಿ ಇದ್ಕೊಂಡು ಬೆನ್ನ ಮೇಲೆ ಕಡಿತಾ ಇರ್ಬೇಕಾರೆ ಅವಾಗ ಎಷ್ಟೊಂದು ದೇವತೆಗಳು ಬರ್ತಾರೆ ನೋಡಿ. ಕಾಮಧೇನು ಬರುತ್ತೆ, ಐರಾವತ ಬರುತ್ತೆ, ಬೇರೆ ಬೇರೆ ದೇವತೆಗಳು ಬರ್ತಾರೆ. ಆಮೇಲೆ ಅಮೃತ ಬರುತ್ತೆ. ಹಾಗೆ ಲಕ್ಷ್ಮಿ ಬರ್ತಾಳೆ, ಅಮ್ಮ ತಾಯಿ ಲಕ್ಷ್ಮಿ ಬರ್ತಾಳೆ. ಅದ್ರ ಜೊತೆಗೆ ಕವಡೆ ಕೂಡ ನೋಡಿ ಮೇಲ್ಗಡೆ ಬರ್ತಾ ಇದೆ. ಸೊ ಲಕ್ಷ್ಮಿ, ಅದಕ್ಕೆ ದಿಸ್ ಇಸ್ ಕಾಲ್ಡ್ ಎಸ್ ಲಕ್ಷ್ಮಿ ಕವಡೆ. ಅಂಗಡಿಲಿ ಹೋಗಿ ನಾರ್ಮಲ್ ಕೊಡೆ ಕೊಡಿ ಅಂದ್ರೆ ನಾರ್ಮಲ್ ಕೊಡೆ ಕೊಡ್ತಾರೆ ಚೌಕಾಬಾರ ಆಟ ಆಡಕ್ಕೆ. ಬಟ್ ಯು ಶುಡ್ ಸ್ಪೆಸಿಫಿಕಲಿ ಆಸ್ಕ್ ಫಾರ್ ಲಕ್ಷ್ಮಿ ಕವಡೆಸ್. ಲಕ್ಷ್ಮಿ ಕವಡೆಸ್ ಅಂದ್ರೆ ಅದನ್ನೆಲ್ಲ ಪೂಜೆ ಮಾಡಿ ಇಟ್ಟಿರ್ತಾರೆ. ಅರ್ಥ ಆಯ್ತಾ? ನೋಡಿ, ಈ ತರ ಶೇಪ್ ಅಲ್ಲಿ ಇರುತ್ತೆ, ಅದೇ ಲಕ್ಷ್ಮಿ ಕೋಡೆ. ಬೇರೆ ಇರುತ್ತೆ, ನಾರ್ಮಲ್ ಕೋಡೆಸ್ ಬೇರೆ, ಲಕ್ಷ್ಮಿ ಕೋಡೆ ಬೇರೆ. ಅರ್ಥ ಆಯ್ತಾ ಹೇಗ್ ಬಂತು ಅಂತ ಕೋಡೆಸು? ಸೊ ಇಫ್ ಯು ಸಿ ಆಲ್ ಗಾಡ್ಸ್, ಎಸ್ಪೆಷಲಿ ಶ್ರೀಮನ್ ನಾರಾಯಣ, ಯು ಕ್ಯಾನ್ ಸಿ ಹಿಯರ್ ದ ಕಾನ್ ಶೆಲ್ ಅಲ್ವಾ? ಸಿ ದಟ್ ಇಸ್ ದ ಇಂಪಾರ್ಟೆನ್ಸ್. ಸಿ ಆಲ್ ಗಾಡ್ಸ್ ವಿಲ್ ಹ್ಯಾವ್ ಶಂಕು. ದ ಶಂಕು ಫ್ಯಾಮಿಲಿ ಇಟ್ ಸೆಲ್ಫ್ ಈಸ್ ಕೌಡೆ. ಕೌಡೆ ಕೂಡ ಶಂಕು ಫ್ಯಾಮಿಲಿ ಇಂದಾನೆ ಬಂದಿರುವಂತದ್ದು. ಸೊ ಆಲ್ ದ ಫ್ಯಾಮಿಲಿ ಆಫ್ ದಿಸ್ ಒನ್. And even if you see many gods, they'll wear the necklace of the cowries. Even traditionally, you can see many people wearing these cowries. ಹಿಂದಿಲಿ ಕೌರೀಸ್ ಅಂತ ಕರಿತೀವಿ, COWRES, ಕೌರೀಸ್. ನಮ್ಮ ಕನ್ನಡದಲ್ಲಿ ಕವಡೆ ಅಂತ ಕರಿತೀವಿ. ನೋಡಿದಿರಲ್ಲ, ಕವಡೆ ಹಾರ ಹಾಕೊಳ್ಳೋದು ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಲಕ್ಷ್ಮಿ ಕಟಾಕ್ಷ ಇರುತ್ತೆ. ಯಾರ ಮನೆಯಲ್ಲಿ ನಾವು ಶಂಕು ಇಟ್ಕೊಂಡಿರ್ತೀವಿ, ಯಾರ ಮನೆಯಲ್ಲಿ ಕವಡೆ, ನಮ್ಮ ಮನೇಲಿ ನಾನು ಕವಡೆ ಎಲ್ಲ ಇಟ್ಬಿಟ್ಟು ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿರ್ತೀನಿ ಅಂದ್ರೆ ಅವ್ರ ಮನೆಯಲ್ಲಿ ಲಕ್ಷ್ಮಿ ಶಾಶ್ವತವಾಗಿರ್ತಾಳೆ, ಶಾಶ್ವತವಾಗಿ ಉಳಿತಾಳೆ ಅಂತ. ಅರ್ಥ ಆಯ್ತಾ? ಸೊ ಅದು ಇಂಪಾರ್ಟೆನ್ಸ್ ಲಕ್ಷ್ಮಿ ಕವಡೆದು. ಸೊ 3 minutes ಇದೆ, ಒಂದ್ ಬ್ರೇಕ್ ತಗೊಳ್ಳೋಣ, ಕಂಟಿನ್ಯೂ ಮಾಡೋಣ, ಮುಗಿಸ್ಬಿಡೋಣ. 2 ಮೆಥಡ್ಸ್ ಇದೆ. ಸೊ ಓನ್ಲಿ 3 minutes ಲೆಫ್ಟ್. ಐ ಥಿಂಕ್ ಇಟ್ ವಿಲ್ ಗೆಟ್ ಆಟೋಮೆಟಿಕ್ಲಿ ಕಟ್. ಸೊ ಕಟ್ ಆಗಿದ ತಕ್ಷಣ ತಿರುಗಿ ವಾಪಸ್ ಜಾಯ್ನ್ ಆಗ್ಬಿಡಿ. Join ಆಗ್ಬಿಟ್ರೆ I think we can finish the last 2 minutes. We can finish it, sir. Yeah, we can finish the last 2 minutes. Now come here. We will get into the details of the Lakshmi Kode. This is also similar to that. Coins. See, what is that? Spread the holy cloth. Always use the red color cloth. I told you why red color cloth is important. Because Parvati, all the methods what I am teaching, these methods, all the methods as given by Shiva, Lord Shiva to Parvati. ಪಾರ್ವತಿಗೆ ಶಿವ ಹೇಳಿರುವಂತ ಶಾಸ್ತ್ರಗಳಿದು. ಅರ್ಥ ಆಯ್ತಾ? ನಮ್ಗೆ ಅದು ಈಸಿ ಅನ್ಸ್ಬೋದು, ಏನ್ ಇಷ್ಟು ಸಿಲ್ಲಿಯಾಗಿ ಹೇಳ್ತಾರ ಅನ್ಸ್ಬೋದು, ಬಟ್ ಇಟ್ ಈಸ್ ಎ ಶಾಸ್ತ್ರ. ಓಕೆ, ಸೊ ಟೇಕ್ 12 ಕೌರೀಸ್. ಸಿ, ಯು ಕ್ಯಾನ್ ಸಿ ಹಿಯರ್ ಆಲ್ಮೋಸ್ಟ್ 2-3 lines will be there. 1 2 3 1 2 3 1 2 3 1 2 3 lines will be there. So this is called as Lakshmi Kavades. It is also called as Kauris. In English it is called as shells.
and take that shells. Before taking that, spread the red color cloth. ಆಮೇಲೆ ಅದರ ಮೇಲೆ again, as I told, what you have to write? You have to write ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವೇ ವಿದ್ಯಾನಂ ಹಯಗ್ರೀವಂ ಉಪಾಸ್ಮಹೇ. ಇಂದ ರಿಂಗ್ ಫಿಂಗರ್ ಅಲ್ಲಿ ಬರೆಯಿರಿ. ಬರೆದ್ಬಿಟ್ಟು ಆಮೇಲೆ 12 ಕೋಡೆನ ಕುಲುಕ್ಬಿಟ್ಟು ನೀವು ಹಾಕ್ಬೇಕು. ಕುಲುಕ್ಬಿಟ್ಟು ಸ್ವಲ್ಪ ಮೇಲಿಂದ ಹಾಕಿದಾಗ ಒಂದು ನಂಬರ್ ಬರುತ್ತೆ. See, the code should face upwards. If it is facing, if it is resting downwards, don't count it. So how many counts? What is the count now? 1, 2, 3, 4. 4 is the count. And how to read the answer? This table you should have written in the book. And gain of wealth. That means you should tell there will be gain of wealth. See, all the, especially Kaude is in line with the horoscope. ನಾವು ಜಾತಕ ನೋಡ್ತೀವಲ್ಲ, 12 ಮನೆಗಳು ಬರುತ್ತೆ. ಆ 12 ಮನೆಗಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಒಂದೊಂದು ಕೌಡೆ ಕೂಡ ಒಂದೊಂದು ಮನೆನ ರೆಪ್ರೆಸೆಂಟ್ ಮಾಡುತ್ತೆ. See, this 12 Kaudes. The 12 results represents 12 houses. ಯಾರಿಗೆ ಅಸ್ಟ್ರಾಲಜಿ ಬರುತ್ತೆ ಅವ್ರಿಗೆ ಹೌಸಸ್ ಮನೆಗಳು ಅಂದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಆ 12 ಮನೆಗಳ ಒಂದೊಂದು ಕೋಡೆ ಕೂಡ ರೆಪ್ರೆಸೆಂಟ್ ಮಾಡ್ಕೊಂಡು ಬರುತ್ತೆ. It is less than 1 minute. I think Vishnu sir, you can stop recording. Everyone please rejoin once again. We'll close it. Thank you.